ಸ್ವಲ್ಪ. Can you just control the fan? Siddharth, request you to please turn off the AC for a couple of minutes. Come, how are you waiting? ಅವನಿಗೆ ಕಂದ ನೋಡಿ ಹಾಗೆ ನಮ್ಮ ಜಡ್ಜ್ ಮೇಡಮ್ ಅಲ್ಲಿ ಭಾಳ ಖುಷಿ ಆಯ್ತು. ಬನ್ನಿ ಇದೊಂದಿದೆ ಎನಿಬಡಿ ಬನ್ನಿ. ಹರಿ ಉತ್ತಮ ಬನ್ನಿ ಕೂತ್ಕೊಳ್ಳಿ ಬನ್ನಿ. ಜಸ್ಟ್ ಮೇಕ್ ಇಟ್ ಇನ್ ಎ ಕಾರ್ನರ್ ಲಾಸ್ಟ್ ಬಾರ್. ಇಷ್ಟು ವರ್ಷ ಕರ್ನಾಟಕದಲ್ಲಿ ಬಂದು ಮೀಡಿಯಿಂದ ಬಹಳ ಹೈಡ್ ಅಂಡ್ ಸಿಕ್ ಆಗಿ ಓಡಾಡ್ತಾ ಇದೆ, ಸಿಕ್ಕಾಕ್ಸ ಕೆಲಸ ಮಾಡ್ತಾರೆ. ಮೀಡಿಯಾ ಅಂದದ್ದು ಒಂಥರ ವಾಯು ಭಗವಾನ್ ತರ, ವಾಯುದೇವರು ತರ. ಅದು ದುರ್ಗಂಧವೂ ಹರಡುತ್ತೆ, ಸುಗಂಧವೂ ಹರಡುತ್ತೆ. ಆದ್ರೂ ಬಹಳ ಖುಷಿಯಾಯಿತು. ಒಂದು ವಿಶೇಷವಾದ ಜ್ಞಾನ ಎಲ್ಲರಿಗೂ ತಲುಪಿಸಿ. ಇದು ಒಂದು ಪುಸ್ತಕವಲ್ಲ. ನಾನು ಮಾತಾಡ್ತೀನಿ, ನೆಕ್ಸ್ಟ್ ಕಾರ್ಯಕ್ರಮ ನಂಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾ ಇನ್ನೇನು ಮಾಡಬೇಕು? ನಂದು ಕೆಲಸ ನಾವು ಮಾಡಾಯ್ತು, ಇನ್ನು ನಿಮ್ದು ಕೆಲಸ ಇರೋದಲ್ಲ. ಡಿಡ್ ಯು ಗಾನ್ ಥ್ರೂ ದ ಬುಕ್? ಹೌ ಡು ಯು ಫೈಂಡ್? ನಂಗೆ ಬಹಳ ಖುಷಿ ಆಯಿತು. ಇವತ್ತು ಈ ಪುಸ್ತಕ ಜಸ್ಟ್ ದ ಮೂಮೆಂಟ್ ಆಫ್ ಲಾಂಚಿಂಗ್ ಅಫಿಷಿಯಲಿ ದಿಸ್ ಬುಕ್. ಇದು ವಿಷಯ ಉಳಿದು ಬಿಟ್ಟರೆ, ನಾನಿಲ್ಲಿ ಪೈಲಟ್ ಡ್ರೆಸ್ ಬಂದ್ರೆ ನೀವೆಲ್ಲರೂ ಓ ಪೈಲಟ್ ಅನ್ನು ಚಪ್ಪಾಳ ತೋರಿಸ್ತಾನೆ. ಬಟ್ ವೆನ್ ಐ ವೇರ್ ಎ ಕಾಷಾಯ ವಸ್ತ್ರ, ಈ ಪವಿತ್ರವಾದ ವಸ್ತ್ರ, ಯು ಪೀಪಲ್ ಡಿಗ್ರೇಡ್ ಮೀ ಇನ್ ಟು ದ ಓಲ್ಡೆಸ್ಟ್ ಫಾರ್ಮೇಶನ್. ಆದ ವಿ ವೇರ್ ದಿಸ್ ಡ್ರೆಸ್. You don't understand the power of this dress. You don't understand the meaning of it. It's not running away from anything. Rather, it's perceiving everything. ಅದೇ ಆ ಪುಸ್ತಕದ ಹೆಸರು ನೀವು ನೋಡಬಹುದು. The wanderer who owns the world. ಒಂದು ಭಿಕ್ಷಗ ಈ ಜಗತ್ತಿನ ಕೊಂಡ್ಕೊಂಡಿರವನು. ಏನೂ ಇಲ್ಲಾತ ಒಬ್ಬನಿಗೆ ಈ ಜಗತ್ತು ಬ್ರಹ್ಮಾಂಡವೇ ಇದೆ. ಈ ಪುಸ್ತಕ ನಮಗೆ ಪ್ರೇರಣೆ ಆಗಿರೋದು. ವೈ ಐ ಥಾಟ್ ಆಫ್ ರೈಟಿಂಗ್. ನಾವೊಂದು ಹುಚ್ಚು ಮೆಂಟಾಲಿಟಿ, ಕಾಗೇರಿಯವರಿಗೆಲ್ಲ ಗೊತ್ತಿದೆ, ಕಾರಣ ಸುಮಾರು ಸಪ್ತಿ ದರ್ಶನಕ್ಕೆ ಬಂದಾಗ ನಮ್ಮ ಭಾವ ಮಾತು ಕೇಳಿದ್ದೀನಿ. ಐ ಡೋಂಟ್ ಥಿಂಕ್ ಮೈ ವರ್ಡ್ ಶುಡ್ ಪ್ಲೀಸ್ ಮೀ ಆರ್ ಅಪ್ಸೆಟ್ ಮೀ. ದಟ್ಸ್ ನಾಟ್ ಮೈ ಜಾಬ್. ಐ ಬಿಲೀವ್ ಮೈ ಜಾಬ್ ಈಸ್ ಜಸ್ಟ್ ಸ್ಪೀಕ್ ವಾಟ್ ಮೈ ಹಾರ್ಟ್ ಸೇಸ್. ನಿಮಗೆ ನಮ್ಮ ಕಾಣುತ್ತೆ, ನಮಗೆ ನಿಮ್ಮನ್ನ ಕಾಣುತ್ತೆ. ಬಟ್ ಇದು ಮಧ್ಯೆ ಈ ಹುಚ್ಚನರ ಪ್ರಾಬ್ಲಮ್ ಇದೆ, ಈ ಭಿಕ್ಷುಕರ ಪ್ರಾಬ್ಲಮ್ ಇದೆ. ಐ ಸಿ ಡಿಫ್ರೆಂಟ್ ಎನರ್ಜಿ ಲೆವೆಲ್. ಅದು ನೀವು ದೇವ ಅಂದೋ, ದೇವಿ ಅಂದೋ, ಜೀಸಸ್ ಅಂದೋ, ಅಲ್ಲಾ ಅಂದೋ, ಹೇಗೆ ಬೇಕೋ ಕರ್ಕೊಳ್ಳಿ. ಇಟ್ಸ್ ಡಿಫ್ರೆಂಟ್ ಕಾಸ್ಮಿಕ್ ಲೆವೆಲ್. ಹೇಗೆ ಎಷ್ಟು ಮಟ್ಟಕ್ಕಿದು ಶಕ್ತಿ ಅಂದರೆ ಇದು ನಿಮಗೂ ಇದೆ, ನಿಮ್ಮ ಮೇಲೂ ಇದೆ. ಹೇಗಿರುತ್ತೆ? ಒಂದು ಆಲದ ಮರದ ಬೀಜ ನಿಮ್ಮ ಮನೆಯಲ್ಲೂ ಪಾಕೆಟ್ ಎಲ್ಲೂ ಬೇಕೋ ಇಟ್ಕೊಂಡು ಓಡಾಡಬಹುದು. ಇಟ್ ನೀಡ್ ಎ ವೆರಿ ಲಿಟಲ್ ಸ್ಪೇಸ್. But nobody ever realized that Bija hold a huge banyan tree. Do you understand? ಅದೇ ತರ ನಿಮ್ಮೆಲ್ಲರಲ್ಲೂ ಅದಿದೆ. ಬಟ್ ಅದನ್ನ ಬೇಕು ಅಂತ ಆಸಕ್ತಿ ಬೇಕು, ಅದಿಲ್ಲ. ಹುಟ್ಟು ಮಕ್ಕಳು ಹುಟ್ಟು ಬರಕ್ಕೆ ಮುಂಚೆನೆ ಅದನ್ನ ಯಾವ ಪ್ಲೇ ಸ್ಕೂಲ್ ಇಡಬೇಕು ಶುರುವಾಗುತ್ತೆ. ನಾನು ಇದು ಅದೊಂದು ಹೇಳೋದಿಲ್ಲ. ಡು ಐ ಮೇಕ್ ಸೆನ್ಸ್? ದೇಶ ಒಂದು ಸಂಸ್ಥಾಪನದ ಎಷ್ಟೋ ಲಕ್ಷ ಜನಗಳ ನಡೆಸಿರೋ ಒಂದು ವ್ಯಕ್ತಿತ್ವ. ಈ ಹುಚ್ಚನ ಮಾತು ಡಸ್ ಇಟ್ ಮೇಕ್ ಸೆನ್ಸ್ ಟು ಯು? ಬಟ್ ಇವತ್ತು ಯುವಕರು ನಮ್ಮಂದವರ ಮಾತಕ್ಕೆ ಸೆನ್ಸ್ ಆಗೋದಿಲ್ಲ. ಎವ್ರಿಬಡಿ ನೀಡ್ ಮನಿ. ಐ ವಾಂಟ್. ಮದರ್ ನೀಡ್ ಎ ಬೇಬಿ. ಒಂದು ಮಗುನ ಪಡ್ಕೊಳ್ಳಕ್ಕೆ ಒದ್ದಾಡ್ತಾನೆ. ಬಟ್ ಶಿ ನೆವರ್ ಗೆಟ್ ಪ್ರಿಪೇರ್ಡ್ ಹರ್ಸೆಲ್ಫ್. ನನ್ನ ಮಗುನ ತಂದು ಅದನ್ನ ಹೆಂಗ ಸಾಕಬೇಕು, ಯಾವ ರೀತಿ ನಡೆಸಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ಪೊಲಿಟಿಷಿಯನ್ ಆಗಬೇಕು, ಲೀಡರ್ ಆಗಬೇಕು. ದೇ ನೆವರ್ ಹ್ಯಾಡ್ ಎ ಟ್ರೈನ್. ಲೀಡರ್ ಆದ್ಮೇಲೆ ಆ ದೇಶತ್ತಿನ, ಸೊಸೈಟಿನ, ಸಮೂಹತ್ತಿನ ಒಂದು ಮನೇನ ಸರಿಯಾಗಿ ನಡೆಸ ಒಂದು ಗೃಹಸ್ಥಾಶ್ರಮಿಯಾಗಿ ನೀವು ಫಸ್ಟ್. ವೆನ್ ಯು ಹ್ಯಾವ್ ಮ್ಯಾನ್ ಹ್ಯಾವ್ ಒಂದು ಪುರುಷನ ತನ್ನ, ನಾನು ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಂತ ಇದರಲ್ಲಿ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿ ತಿಳಿಸುತ್ತೆ. ಜೊತೆಗೆ ಈ ಪ್ರಪಂಚ ಅಥವಾ ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯವನ್ನ ನಾವು ಹೇಗೆ ನಮ್ಮ ಒಳಗಡೆ ಹುಡುಕಿದ್ರೆ ಸಿಗುತ್ತೆ ಅನ್ನೋದಕ್ಕೆ ಒಂದು 5 ನಿಮಿಷ ತಗೋಬೋದು, 10 ನಿಮಿಷ. ಇದು ಅವ್ರಿಗೆ ನಾಟು ಬಿಟ್ರೆ ಸಾಕು.
ಈಗ ಒಂದು ನಾನೇನು ರೀತಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೆ ಅಂದರೆ, ಈಗ ಮನುಷ್ಯ ಕೂಡ ಒಂದು ರೋಬೋಟಿಕ್ ಸಿಸ್ಟಮ್, ಹೈಲಿ ಇವಾಲ್ಡ್ ರೋಬೋಟಿಕ್ ಸಿಸ್ಟಮ್. ಯಾಕೆಂದರೆ ನೀವು ಇವತ್ತು ಪ್ರಪಂಚದಲ್ಲಿ ಏನೇ ಕೆಲಸ ಮಾಡಿಸ್ಬೇಕಾದ್ರೂ ಮೆಷಿನ್ಗಳನ್ನ ಉಪಯೋಗಿಸ್ತೀರಾ. ಆ ಮೆಷಿನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಒಬ್ಬ ಡಿಸೈನರ್ ಆ ಮೆಷಿನಲ್ಲಿ ಕೆಲಸ ಮಾಡೋದಕ್ಕೆ ಕೆಲವು ಆ್ಯಕ್ಚುಯೇಟರ್ ಸಾಕು, ಹಿಂದೆ ಕೈ ಎತ್ತಿ ಒಂದು ಮೊಬೈಲ್ ಸಾಕ ಕಂದ ಬನ್ನಿ. ಯು ಶುಡ್ ನಾಟ್ ಬಿ ಪಾರ್ಟ್. ಬನ್ನಿ ಬನ್ನಿ ಬನ್ನಿ. ಯು ಶುಡ್ ಹ್ಯಾವ್ ಟು ಬಿ. ಯು ಹ್ಯಾವ್ ಕಾಂಟ್ ಬಿ ಅವೇ. ಬನ್ನಿ ಬನ್ನಿ ಬನ್ನಿ. ಎಲ್ಲರಿಗೂ ಕೊಡಿ. ಹೋಲ್ಡಿ. ಬನ್ನಿ ಬನ್ನಿ. ನೀವೆಲ್ಲ ವಿಶೇಷ ಬೆಳಕು ಜ್ಯೋತಿಗಲ್ಲ. ಬನ್ನಿ. ನನ್ನ ಹತ್ರ ಬರ ಪ್ರತಿಯೊಂದು ಹೆಣ್ಮಕ್ಕಳು ಕಣ್ಣೀರು, ಮಗನ ದುಃಖ, ಗಂಡನ ದುಃಖ, ಕುಟುಂಬದ ದುಃಖ. ಈ ಸ್ತ್ರೀಕ್ ಮರ್ಯಾದೆ, ಪೂಜೆ, ತಾಯ್ತನತಿನ ಯಾವತ್ತರ್ಥ ಮಾಡ್ಕೋತಿ ಸಮೂಹ? ಒಂದು ಸ್ತ್ರೀ 9 ತಿಂಗಳು. ಒಂದು ನಿಮಿಷ ಬಂಗಾರು, ಇಲ್ಲಿ ಬಾ. ನನ್ನ ಮಗ ಆದಿಯೋಗಿಯವರು, ಅವ್ರಿಗೆ ಒಂದು ಪುಟ್ಟು ಮೈಕ್ ಕೊಡಿ. ಇದೇನಕ್ಕೆ ಬರದು ಅಂತ ಕೇಳಿದೆಯಲ್ಲ, ಇವರ ಎಲ್ಲರದ್ದು ದೂರ ಇಟ್ಟು ವಿಜ್ಞಾನ, ಸೈನ್ಸು, ಇಂಗ್ಲಿಷು, ಆರ್ಕಿಟೆಕ್ಚರ್, ಜ್ಯೋತಿಷಿ ಅಂತ ಹೇಳಿಕೊಡ್ತಾನೆ 5 ವಯಸ್ಸಿನ ಅಬುಟ್ಟ. ಒಂದು ತಾಯಿ ಪ್ರೆಗ್ನೆಂಟ್ ಆಗಿತ್ತು ಅಲ್ಲವಾ, ಅವಳ ಹೊಟ್ಟೆಯಲ್ಲಿ ಪಾಪು ಬಂದಿರುತ್ತಲ್ಲ, ಅದಾದ್ಮೇಲೆ ನಮ್ಮ ಇಡೀ ಜೀವನದಲ್ಲೂ ಹೆಂಗೆ ಸಂಬಂಧ? ಒಂದು ಪುಟ್ಟ ಕುಸುಕು ದೊಡ್ಡ ವ್ಯಕ್ತಿಗೆ ಈ ಮಕ್ಕಳಕ್ಕೆ ಗ್ರಹದಿಗಳಿಗೆ ಏನ್ ಸಂಬಂಧ? ಶುಕ್ರ ಏನ್ ಮಾಡುತ್ತಾನೆ? ಒಂದು ಮಗು, ಒಂದು ತಾಯಿ ಒಳಗಡೆ ಇದ್ದಾಗ ಫಸ್ಟ್ ಮಂತ್ the cosmic energy and navagraha Shukra will goes and feed that day, and that graha will take care of the baby the total month, first month. Our time there is no stability. ಅದಕ್ಕೆ ಪ್ರೆಗ್ನೆನ್ಸಿ ಪೇಷನ್ಸ್ ನ ಹೇಳಿ ಕೊಡ್ತಾನೆ. 4ನೇ ತಿಂಗಳು the planet, 5ನೇ ತಿಂಗಳು ರಾಹು ಎಲ್ಲ ಬೇಕು ಅಂತ ಆಸೆ ಪಾಸೆಗಳು, ಆಕಾಂಕ್ಷೆಗಳು ನಮ್ಮ ಒಳಗಡೆ ತುಂಬುತ್ತೆ. ಎಷ್ಟನೇ ತಿಂಗಳು ತುಂಬುತ್ತೆ? 5ನೇ. 6ನೇ ತಿಂಗಳು? 6ನೇ ತಿಂಗಳು ಕೇತು, ಏನೋ ಬೇಡ, ವೈರಾಗ್ಯದ ಬುದ್ಧಿ ಕೊಡ್ತಾನೆ. 6ನೇ ತಿಂಗಳು ಗರ್ಭಕೋಶದಲ್ಲಿ ಮಗುಕ್ಕೆ ಅಂದ ಇನ್ಫಾರ್ಮೇಶನ್ ಅವ್ರು ಹೇಳಿದೆಯಲ್ಲ, ಎಲ್ಲ ಅದರೊಳಗಡೆ ಆಗ್ತಾ ಇರುತ್ತೆ. ಇದು ಯಾವಾಗ ಬರುತ್ತೆ ಅಂತ ಹೇಳಬೇಕಲ್ಲ, ಇದೇ ಇದೆ ಅಂತ ಹೇಳಿದ್ರೆ ಗಿವ್ ಮಿ ಎ ಪ್ರೂಫ್. ದಟ್ ಶುಡ್ ಬಿ ಪ್ರೂವ್ಡ್ ಇನ್ ದ ಸೈಂಟಿಫಿಕಲ್ ವೇ ಆಲ್ಸೋ. ಆ ಪುಸ್ತಕದಲ್ಲಿದೆ. 7ನೇ ತಿಂಗಳು? 7ನೇ ತಿಂಗಳು ಬುದ್ಧಿ, ಇಂಟೆಲೆಕ್ಚುಯಲ್ ಬರುತ್ತೆ ಮಗುಕ್ಕೆ. ಅದಕ್ಕೆ 7 ತಿಂಗಳಾದ್ರೆ ಪರವಾಗಿಲ್ಲ, ಸರ್ವೈವ್ ಆಗುತ್ತೆ, ಯು ಕ್ಯಾನ್ ಡೆಲಿವರ್ ಅಂತ ಹೇಳೋದು. 8ನೇ ತಿಂಗಳು? 8ನೇ ತಿಂಗಳು ಚಂದ್ರ, ಇಮೋಷನ್, ಅಮ್ಮ, ತಾಯ್ತನ, ಸ್ತ್ರೀತನ, ಪ್ರಕೃತಿ ಕೊಡುತ್ತೆ. 9ನೇ ತಿಂಗಳು? 9ನೇ ತಿಂಗಳು ಸೂರ್ಯ, ರೈಟ್. ನಮ್ಮ ಮಗುನ ಹೆಂಗೆ ಮಠದಲ್ಲಿ ಬೆಳೆಸ್ತಾ ಇದ್ದೀನಿ ನೋಡಿ. ಒಂದು ಬೀಜ ನನ್ನಲ್ಲಿಟ್ಟೆ, ನನ್ನ ಹತ್ರ ಒಂದು ಬೀಜ ಇದೆ. ಇದೆಲ್ಲ ತಾಯ್ತನ, ಇದು ಮನುಷ್ಯರದು. It is not that difficult. It's very very simple. ರಾಣ ಕಂದ ಹೇಳಂಗೆ ನಮ್ಮ ದರ್ಶನಕ್ಕೆ ಎಲ್ಲಿ ಉಚ್ಚ ಇರುತ್ತೋ ಅಲ್ಲಿ ಬರ ಮಕ್ಕಳಿಗೆ ಅವರೊಂದು ನುಡಿ ಹೇಳಕ್ಕೆ ಮುಂಚೆ, ಅವರ ಹೆಸರು ಗೊತ್ತಾಗಕ್ಕೆ ಮುಂಚೆ ಅಮ್ಮ ತೋರಿಸ್ಕೊಡುತ್ತಾನೆ ಈ ಚಂಡಾಲನಕ್ಕೆ ಆ ಮಕ್ಕಳು ಏನಕ್ಕೆ ಬಂದಿದೆಯಂತ. ಹೇಗೆ ಅಂದ್ರೆ, ಒಂದು ಮಗು ಅಳ ಸಮಯ ತಾಯಿದ ಇದೆಯತ್ತಿನ ಹಾಲು ತುಂಬುತ್ತೆ. ಮಗು ಕೇಳಿರಲ್ಲ, ತಾಯಿಯನ್ನು ಮಾಡಿರದಲ್ಲ. ಇದು ಜೀವನ ಸಂಬಂಧ. ಇದು ನಿಮ್ಮ ಇಂಟೆಲೆಕ್ಚುವಲ್, ನಿಮ್ಮ ವೈಜ್ಞಾನಿಕ ಜ್ಞಾನದಲ್ಲಿ ತರಕ್ಕಾಗದಿಲ್ಲ. ಆಗುತ್ತಾ ಪ್ರಕಾಶ್? ಸಿ what is divinity and God? What you cannot speak and share, what only you can feel, that is spirituality. No one can. ಶಂಕರಾಚಾರ್ಯನಿಗೆ ಗೋವಿಂದ ಪಾದ ಸ್ವಾಮಿಗಳು ದಾರಿ ತೋರಿಸ್ಕೊಟ್ಟಿದ್ದಾರೆ, ಹೌದಿಲ್ಲ? ವಿವೇಕಾನಂದನಿಗೆ ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿಗಳು ದಾರಿ ತೋರಿಸ್ಕೊಟ್ಟಿದ್ದಾನೆ. They never walk with you. ಸರಿನಾ ತಪ್ಪ ಬಂಗಾರುಗಳೇ? ಯಾವುದೊಂದು ವಸ್ತು ನಿಮಗೆ ಬೇರೆಯವರಿಗೆ ಹಂಚಕ್ಕಾಗಲವೋ ಅದೇ ಆಧ್ಯಾತ್ಮಿಕ. ಇದು ಆಧ್ಯಾತ್ಮಿಕ ಪುಸ್ತಕವೋ, ವೈಜ್ಞಾನಿಕ ಪೀಡಿಯಾಟ್ರಿಕ್ ಡಾಕ್ಟರ್ ಪುಸ್ತಕವೋ, ಒಂದು ವಿಶೇಷ ಪೊಲಿಟಿಷಿಯನ್ ಪುಸ್ತಕವೋ,
ஒரு ಸೈಂಟಿಸ್ಟ್ ಪುಸ್ತಕವೋ ஒரு ಪೊಲೀಸ್ ಪುಸ್ತಕವೋ ಈ ಚಂಡಾಳನಿದು ಏನೂ ಗೊತ್ತಿಲ್ಲ. ಒಂದು ಮಾತ್ರ ಗೊತ್ತಿದೆ, ತಾಯಿ ಭರಿಸಿದ್ದಾನೆ. ஒரு ಡಾಕ್ಟರು ಆಪರೇಷನ್ ಥಿಯೇಟರ್ ಹೋಗಿ ஒரு ಶರೀರ ಕತ್ತರಿಸಿ ಅದನ್ನ ಸರಿ ಮಾಡಕ್ಕೆ ஒரு ಇಕ್ವಿಪ್ಮೆಂಟ್ಸ್ಗಳು, ಇನ್ಸ್ಟ್ರೂಮೆಂಟ್ಗಳು, ಸರ್ಜಿಕಲ್ ಇದು ಉಪಯೋಗಿಸ್ತೀನಿ. ಆ ಮಹಾತಾಯಿದ ಆ ಸರ್ಜಿಕಲ್ ನೈಫ್ ಎಂದು ಮಾತ್ರನೇ ಈ ಚಂಡಾಲ ಹೇಳಕ್ ಸಾಧ್ಯ. ಇಷ್ಟು ಜನಕ್ಕೆ ಅರ್ಥವಾಗಿಲ್ಲ ಅಂತ ಒಬ್ಬ SSLC ಸೋತು ಟಾಯ್ಲೆಟ್ ಕ್ಲೀನ್ ಮಾಡಿ ಮೂಟೆಗಳೆತ್ತಿ ಬೆಳೆದು ಇಲ್ಲಿ ತನಕ ನನ್ನ ಕೂಡಿಸೋದು ನನಗೇ ಗೊತ್ತಿಲ್ಲ. ವೈ ಐ ಆಮ್ ಫ್ರಮ್ ದೇರ್ ಟು ಹಿಯರ್, then how can I write such a book? She asked me to do so, I am doing it, or I did it. ಅಷ್ಟೇ. ನನ್ನ ಹತ್ರ ಏನೂ ಇಲ್ಲ. If anybody think I can come to know what is your phone, what is your mind, ಇಲ್ಲಿ ನಿಮ್ಮ ತಲೆಯಲ್ಲಿ ಏನಿದೆ, ನಿಮ್ಮ ಜೀವನದಲ್ಲಿ ಏನಿದೆ, ನಿಮ್ಮ ಸ್ಟ್ರೆಸ್ ಏನಿದೆ, just because of knowing, how can I be a guru or God? ಇವರ ಆಣ ಹೇಳಿದೆ, ಸ್ವಾಮೀಜಿ ಐ ಡಿಡ್ ನಾಟ್ ಹ್ಯಾಡ್ ಎ ಕ್ಲಾರಿಟಿ, ಐ ಕಮ್ ಟು ಯು ಸೆಕೆಂಡ್ ಟೈಮ್. ಏನದ ಹೇಳಿದೆ? ಸ್ಕ್ಯಾನಿಂಗ್, ಏನು ಸ್ಕ್ಯಾನಿಂಗ್ ಡಿವೈಸ್ ನೋಡಿ ಬರೋಣ ಅಂತ. ಆಯ್ತು, ಸ್ಕ್ಯಾನಿಂಗ್ ಡಿವೈಸ್ ಆದ್ರೂ ನೆನೆಸ್ಕೊಂಡಲ್ಲ. ಸ್ಕ್ಯಾನಿಂಗ್ ಗುರುಜಿ, ಓಕೆ ನೋಡು, ಸ್ಕ್ಯಾನಿಂಗ್ ಮಿಷಿನ್ ಇಟ್ಕೊಂಡ್ರೆ ನೀನು ಗುರುಜಿ ಆಗ್ಬೋದು. ಒಟ್ನಲ್ಲಿ ಗೋ ಫೈಂಡ್ ಎ ಗುರು. ವಾಟ್ ಈಸ್ ಗುರು? ಗುರು ವಿಲ್ ನಾಟ್ ಚೇಂಜ್ ಯುವರ್ ಲೈಫ್. ஒரு ಮರದ ಕೆಳಗಡೆ ಸುಸ್ತಾಗಿರುವವನಿಗೆ, ನೀರಿಲ್ಲಾತವನಿಗೆ, ಆಹಾರ ಇಲ್ಲಾತವನಿಗೆ ಸ್ವಲ್ಪ ತಂಬು ಗಾಳಿ ಶೈಡ್ ಕೊಡವನೇ ಗುರು. ಗುರು ವಿಲ್ ನೆವರ್ ವಾಕ್ ವಿತ್ ಯು, ಯು ನೀಡ್ ಟು ವಾಕ್ ವಿತ್ ಗುರು. ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿರೋ ಒಂದು ಬೇಸಿಕ್ ಜೀವನದಲ್ಲೂ ಅತಿ ಮುಖ್ಯವಾದದ್ದು, ದ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಪಾಯಿಂಟ್. ಕ್ರೂಷಿಯಲ್ ಅಂತದಕ್ಕೆ ಕನ್ನಡ ಪದವೇನು? ಇಷ್ಟು ಜನ ಕನ್ನಡಿಗರು ಮಹತ್ವದ ಆ ಸಂಗತಿ ಏನೆಂದರೆ, ಯು ಕೆನಾಟ್ ಕಾಲ್ ಹಿ ಇಸ್ ಮೈ ಗುರು. ಗುರು ಹ್ಯಾವ್ ಟು ಟೆಲ್ ಹಿ ಇಸ್ ಮೈ ಶಿಷ್ಯ. ஒரு ಪುರುಷನ ಸ್ಪರ್ಮಿಲಿ ಎಷ್ಟು ಸಾವಿರ ಜೀವಾಂಶ ಹೊಟ್ಟೋಗುತ್ತೆ, ಒಂದು ಸ್ತ್ರೀದ ಜೀವನದಲ್ಲಿ ಎಷ್ಟು ಗರ್ಭಕೋಶಗಳ ಎಗ್ ರಿಲೀಸ್ ಆಗಿ ಮೆನ್ಸ್ಟ್ರೇಟೆಡ್ ಆಗಿ ಹೋಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಬಿಕಮ್ ಎ ಚೈಲ್ಡ್, though you have the capability, right? ಬಟ್ ಆ ಪುರುಷ ಸ್ತ್ರೀ ನಾವು ಜೊತೆ ಇದ್ದು ಒಂದು ಜನ್ಮ ಕೊಡಬೇಕಂದ ನಿಮಿಷದಲ್ಲೇ ನೀವು ಹುಟ್ಟದು. ಅದೇ ತರ ನೀವಾರಾಗಬೇಕಂದದ್ದು ಗುರು ನಿಶ್ಚಯ ಮಾಡ್ತಾನೆ. ಅದಕ್ಕೆ ನೀವೇನು ಸ್ಪೆಷಲ್ ಮಾಡಬೇಡ, ಇಷ್ಟು ದೊಡ್ಡ ಹಣದ ಕೆಟ್ಟು ತಗೊಂಡು ಹೋಗಬೇಡ, ಬೆಳ್ಳಿ ಪಾತ್ರೆಗಳು, ಬೆಳ್ಳಿ ಕೊಡೋದೇ ಇಲ್ಲಲ್ಲ, ತುಂಬಾ ಕಾಸ್ಟ್ಲಿ ಆಯ್ತು, ಬಿಡಿ. ಸೊ ಇದೇನು ಬೇಡ, ಯು ಗೋ ಟು ಎ ಗುರು. ಎನಿಬಡಿ ಯು ಫೀಲ್ he is a light, empty handed. ಶುದ್ಧ ಮಾತು, ಶುದ್ಧ ಮನಸ್ಸು, ಶುದ್ಧ ಪ್ರವೃತ್ತಿ. ನಿಮ್ಮ ಮನೆ ಮುಂದೆ ಯಾರೋ ಒಬ್ರು ಬಂದು ಭವದಿ ಭಿಕ್ಷಾಂದೇಹಿ ಎಂದು ಕೇಳ್ತಾನೆ, ಆ ಪಾತ್ರದಲ್ಲಿ ಮಣ್ಣು ಕಲ್ಲಿದ್ರೆ ರಾಮದಾಸದಲ್ಲಿ ಅನ್ನ ಕೊಡ್ತಿ, ಇದು ತೆಗೆದು ಕ್ಲೀನ್ ಮಾಡಿಕೊಂಡು ಬರನ್ನ ಹೇಳ್ತಾನಲ್ಲ. ಇದು ಎಂದ ಜಗತ್ತು? ನೀವೆಲ್ಲ ನಮ್ಮ ದರ್ಶನಕ್ಕೆ ಬರಕ್ಕೆ ಮುಂಚೆ, ಎಲ್ಲಾ ಪೂಜೆಯ ದರ್ಶನಕ್ಕೆ ಮುಂಚೆ ಕೇಳ್ತಾನೆ, ಏ ಕೃಷ್ಣ ಹೆಂಗಿದೀವ ಸ್ವಾಮೀಜಿ, ನಿಂಗೆ ಹೆಂಗ ಅನ್ಸಿದ್ರು? ಹೌದಲ್ಲ? ಈಗ ಉಂಡೇಲೇನಾದ್ರು ಬರ ಸ್ವಾಮಿಯ ಏನಾದ್ರು ಇದೆಯಾ? ಏ ಇಲ್ಲಪ್ಪ. ರಾಣ ಹೇಳ್ತಾನೆ, ಏ ನೋ ನೋ ನೋ, ಈಸ್ ಅ ಜೆನ್ಯೂನ್ ಸ್ವಾಮೀಜಿ, ಈಸ್ ಐ ವಾಸ್ ಸ್ಕ್ಯಾನಿಂಗ್ ಇನ್ವೈಸ್ ಡಿವೈಸ್ ಸ್ಕ್ಯಾನಿಂಗ್ ಸ್ವಾಮೀಜಿ. Immediately Rana friend decide, I will also go because there is a prosperous. Who are you to test a guru? What is your caliber and capability? ನಿಮಗೆ ಶಕ್ತಿ ಯಾರು ಕೊಟ್ಟೆ? ಸ್ವಯಂ ನಿಮ್ಮ ಮನಸ್ಸನ್ನೇ ನಿಮಗೂ ಗುರುತಿಲ್ಲ, ನಿಮ್ ಜೊತೆ ಬಹಳ ಫ್ಯಾಮಿಲಿಗಳ, ನಿಮ್ಮ ಮಕ್ಕಳ ಹೆಂಡತಿ ನಿಮ್ಗೆ ಗೊತ್ತಿಲ್ಲ. ಹೌ ಕ್ಯಾನ್ ಯು ಟೆಸ್ಟ್ ಎ ಗುರು? ಸಿ, ಇಫ್ ಎ ಟ್ರೂ ಸಂದ or divine cosmic connected ಆಗಿರೋ ವ್ಯಕ್ತಿ, ಸ್ಕ್ಯಾನಿಂಗ್ ಗುರುಜಿ will come to know the purpose you are here. Do you want a test? Stand up, I will talk about you. ಯಾರಿಗಾದ್ರೂ ಪರೀಕ್ಷೆ ಬೇಕಾ? Come on, I am ready. ಬಟ್ ಇದು ನನ್ನ ಶಕ್ತಿ ತೋರಿಸ್ಕೊಡಕ್ಕಲ್ಲ. ಸೊ ಯು ಟು ಅಂಡರ್ಸ್ಟ್ಯಾಂಡ್, ಇಫ್ ದಿಸ್ ಸ್ವಾಮೀಜಿ ಕ್ಯಾನ್ ಡೂ ದಿಸ್, then there is something, a divine cosmic energy there. I need to have that, or I need to feel that. ಯಾರಾದ್ರೂ ರೆಡಿ? Come on, stand up, media, my friends. ಯಾರಾದ್ರೂ ಎದ್ದೋಳ್ರಿ, 1 ಕೋಟಿ ಜನ ಬರಲಿ. Not because of this Uchcha knows something. I believe. ಶ್ರೀ
A.S. Kiran Kumar, former chairman of ISRO. ಸುಮಾರು ಕಡೆ ಓದಿದ ಆಧ್ಯಾತ್ಮಿಕ ಸಾಧನಗಳು ಇದನ್ನು ಮಾಡಿ